ನೀವು ಲಂಸಮ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಿ ಆ ಅಮೌಂಟಿಗೆ ಬಡ್ಡಿ ಬರುತ್ತೆ. ಆ ಟೆನ್ಯೂರ್ ಆದ ಮೇಲೆ ನೀವು ಎಷ್ಟು ವರ್ಷಕ್ಕೆ ಅಂತ ಡೆಪಾಸಿಟ್ ಇಡ್ತೀರಿ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ನ ಡೆಪಾಸಿಟ್ ಟರ್ಮ್ 5 ವರ್ಷ. ಆ 5 ವರ್ಷ ಆದ ಮೇಲೆ ನಿಮ್ಮ ಅಮೌಂಟ್ ನಿಮ್ಮ ಕೈ ಸೇರುತ್ತೆ. ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ನೀವಿಡುವ ಪ್ರತಿ ರೂಪಾಯಿಗೆ ಭಾರತ ಸರ್ಕಾರನೇ ಜವಾಬ್ದಾರಿ. ಫಿಕ್ಸ್ಡ್ ಇನ್ಕಮ್ ಕೊಡುವಂತಹ ಬೇರೆ ಯೋಜನೆಗಳಿಗೆ ಕಂಪೇರ್ ಮಾಡಿದಾಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಉತ್ತಮ ರಿಟರ್ನ್ಸ್ ಅನ್ನು ಕೊಡುತ್ತೆ. ಜೊತೆಗೆ ಅದರ ಸೇಫ್ಟಿ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಡೈಲಿ ಖರ್ಚು, ಮನೆ ನಡೆಸಬೇಕು, ಬಿಲ್ ಪೇ ಮಾಡಬೇಕು, ಇವೆಲ್ಲ ಕೂಡ ಬರೀ ಸಂಬಳದಲ್ಲೇ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್, ಇನ್ ಶಾರ್ಟ್ POMIS. ಈ ಸ್ಕೀಮು ನಿಮ್ಮ ಎಲ್ಲಾ ಟೆನ್ಷನ್ಗೂ ಸೊಲ್ಯೂಷನ್ ಕೊಡುತ್ತೆ. ಆದ್ರೆ ಈ ಸ್ಕೀಮು ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಲಾಭ ಎಷ್ಟು ಬರುತ್ತೆ, ಇವೆಲ್ಲ ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಆಂಕರ್ ಕಿಶೋರ್. ಕ್ಯಾಪಿಟಲ್ ಪ್ರೊಟೆಕ್ಷನ್ ಅಂದರೆ ನಿಮ್ಮ ಬಂಡವಾಳಕ್ಕೆ ಮೋಸ ಆಗ್ಬಿಡುತ್ತೆ, ಅದು ಕರಗಿ ಹೋಗ್ಬಿಡುತ್ತೆ, ಅಥವಾ ಯಾವುದೋ ರಿಸ್ಕಿ ಇನ್ವೆಸ್ಟ್ಮೆಂಟ್ನಲ್ಲಿ ಹಾಕ್ತಾರಪ್ಪ, ಅದೆಲ್ಲ ಏನೂ ಇಲ್ಲ. ನೀವು ಲಂಸಮ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಿ ಆ ಅಮೌಂಟಿಗೆ ಬಡ್ಡಿ ಬರುತ್ತೆ. ಆ ಟೆನ್ಯೂರ್ ಆದ ಮೇಲೆ ನೀವು ಎಷ್ಟು ವರ್ಷಕ್ಕೆ ಅಂತ ಡೆಪಾಸಿಟ್ ಇಡ್ತೀರಿ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ನ ಡೆಪಾಸಿಟ್ ಟರ್ಮ್ 5 ವರ್ಷ. ಆ 5 ವರ್ಷ ಆದ ಮೇಲೆ ನಿಮ್ಮ ಅಮೌಂಟ್ ನಿಮ್ಮ ಕೈ ಸೇರುತ್ತೆ. ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ನೀವಿಡುವ ಪ್ರತಿ ರೂಪಾಯಿಗೆ ಭಾರತ ಸರ್ಕಾರನೇ ಜವಾಬ್ದಾರಿ. ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಆಗೋದಿಲ್ಲ. ಮುಂದಿನದು ಲಾಕ್ ಇನ್ ಪೀರಿಯಡ್. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನೀವಿಡುವ ಲಂಸಮ್ ಹಣವನ್ನು 5 ವರ್ಷಗಳವರೆಗೆ ಅಲ್ಲೇ ಇಡಬೇಕಾಗುತ್ತೆ. ಆ 5 ವರ್ಷಗಳ ಬಳಿಕ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು ಅಥವಾ ರೀಇನ್ವೆಸ್ಟ್ ಮಾಡ್ಕೊಳ್ಬಹುದು. ಅಲ್ಲಿವರೆಗಿನ ಪ್ರತಿ ತಿಂಗಳು ನಿಮಗೆ 6.6% ಪರ್ ಆ್ಯನಮ್ ಬಡ್ಡಿ ದರದಲ್ಲಿ ನಿಮಗೆ ಇಂಟ್ರೆಸ್ಟ್ ಕೈ ಸೇರ್ತಾ ಇರುತ್ತೆ. ಒಂದು ವೇಳೆ ಇಲ್ಲ, ನಾನು ಮೆಚುರಿಟಿವರೆಗೂ ಕಾಯೋದಕ್ಕಾಗೋದಿಲ್ಲ ಅಂತಂದ್ರೆ ಪ್ರೀ ಮೆಚೂರ್ ವಿತ್ಡ್ರಾವಲ್ಗೆ ಅವಕಾಶ ಇದೆ. ಆದರೆ ಇಂತಿಷ್ಟು ಕಾಲಾವಧಿ ಆಗಿರಬೇಕು, ಹಾಗೇನೆ ಪೆನಾಲ್ಟಿಯನ್ನು ಕಟ್ಟಬೇಕು ಅಂತಿದೆ. ಅದರ ಬಗ್ಗೆ ಡೀಟೇಲ್ಸ್ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಮುಂದಿನದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್. ಇಲ್ಲಿ ನೀವು ಹೂಡಿಕೆ ಮಾಡುವ ಹಣಕ್ಕೆ ಯಾವುದೇ ತರದ ರಿಸ್ಕ್ ಇಲ್ಲ. ಫಿಕ್ಸ್ಡ್ ಇನ್ಕಮ್ ನಿಮ್ಮ ಕೈಗೆ ಬರ್ತಿರುತ್ತೆ. ಅದರಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಅಂತೆಲ್ಲ ಆಗಿಬಿಡೋದಿಲ್ಲ. ಯಾಕೆ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಸರ್ಕಾರ ಹೇಗೆ ಫಿಕ್ಸ್ ಮಾಡುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಥರದ ಮಾರ್ಕೆಟ್ ರಿಸ್ಕು ಇಲ್ಲ, ಫ್ಲಕ್ಚುಯೇಷನ್ನು, ವಾಲಟಿಲಿಟಿ ಇಂಥದ್ದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ. ಹೀಗಾಗಿ ಝೀರೋ ರಿಸ್ಕ್. ಮುಂದಿನದು, ನೀವು ತುಂಬ ಕಡಿಮೆ ಅಮೌಂಟ್ನಿಂದ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಇದೆ. ತೀರಾ ಮಿನಿಮಮ್ ಎಷ್ಟಿದೆ ಅಷ್ಟನ್ನು ಹಾಕ್ತೀನಿ ಅಂತ ಅಂದ್ಕೊಂಡ್ರು 1000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. 6.6% ಅಂದರೆ ₹6.60 ಸಿಗುತ್ತೆ ನಿಮಗೆ. ಅದರಿಂದ ಅಂಥ ದೊಡ್ಡ ಲಾಭ ಅಂತೆಲ್ಲ ಏನೂ ಆಗೋದಿಲ್ಲ. ಒಂದು ವೇಳೆ ನೀವು ಬರೀ 10,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಪ್ಪ ಅಂತ ಅಂದ್ಕೊಂಡ್ರು 55 ರೂಪಾಯಿ ನಿಮಗೆ ಸಿಗುತ್ತೆ. ನೀವು ಹೀಗೆ ಬರೀ 1000 ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ ಆರಂಭ ಮಾಡಬಹುದು. ಮ್ಯಾಕ್ಸಿಮಮ್ 4.5 ಲಕ್ಷದವರೆಗೆ ಒಂದು ಇಂಡಿವಿಜುವಲ್ ಅಕೌಂಟಿಗೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿ ತಿಂಗಳ ಮಂತ್ಲಿ ಇನ್ಕಮ್ ಅನ್ನು ಪಡ್ಕೊಳ್ಬಹುದು. ಮುಂದಿನದು ಗ್ಯಾರಂಟಿಡ್ ರಿಟರ್ನ್ಸ್. ಈ ರಿಟರ್ನ್ಸ್ ಅನ್ನೋದೇನಿದೆ ನಿಮಗೆ ಇನ್ಫ್ಲೇಷನ್ಗಿಂತಲೂ ಬೀಟ್ ಮಾಡಿ ಹೆಚ್ಚಿಗೆ ಕೊಡ್ತಿದ್ಯಪ್ಪ ಅನ್ನೋ ಥರ ತೀರಾ ಖುಷಿ ಪಡಬಹುದಪ್ಪ, ಆ ಥರ ಇಲ್ಲ. ಯಾಕಂದ್ರೆ ನೀವೊಂದು ವೇಳೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೇ ಇಟ್ರಿ ಅಂತ ಅಂದ್ಕೊಳ್ಳಿ, 6% ಇನ್ಫ್ಲೇಷನ್ ಇದೆ, ನಿಮಗೆ ಸಿಗೋದು 4.5% ಸಿಕ್ಕರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಲೆ ಇಂಟ್ರೆಸ್ಟು ಏನು ಯೂಸ್ ಇಲ್ಲ, ನಿಮ್ಮ ಹಣ ಬೆಲೆ ಕಳ್ಕೊಳ್ತಾ ಇರುತ್ತೆ. ಇಲ್ಲಪ್ಪ ನಾನೆಲ್ಲೋ ಇನ್ವೆಸ್ಟ್ ಮಾಡ್ತೀನಿ ಅಂತ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹಾಕಿ ನೀವು ನಿಮ್ಮ ಹಣವನ್ನು ಕಳ್ಕೊಂಡ್ರೆ ಅದನ್ನು ವಾಪಸ್ ದುಡಿದುಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕು. ಆದರೆ ಈ ಥರದ ಯಾವುದೇ ಸಮಸ್ಯೆ ಇಲ್ಲ, ಗ್ಯಾರಂಟಿಡ್ ರಿಟರ್ನ್ಸ್ ಇರುತ್ತೆ. ಫಿಕ್ಸ್ಡ್ ಇನ್ಕಮ್ ಕೊಡುವಂತಹ ಬೇರೆ ಯೋಜನೆಗಳಿಗೆ ಕಂಪೇರ್ ಮಾಡಿದಾಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಉತ್ತಮ ರಿಟರ್ನ್ಸ್ ಅನ್ನು ಕೊಡುತ್ತೆ. ಜೊತೆಗೆ ಅದರ ಸೇಫ್ಟಿ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ನೀವು ಬ್ಯಾಂಕ್ನಲ್ಲಿ ಹಣ ಇಡ್ತೀರಿ, ಒಳ್ಳೆ ಇಂಟ್ರೆಸ್ಟ್ ಅನ್ನು ಕೊಟ್ಟಿರ್ತಾರೆ. ಒಂದು ವೇಳೆ ಬ್ಯಾಂಕ್ ದಿವಾಳಿ ಆದರೆ ನಿಮ್ಮ ಡೆಪಾಸಿಟ್ಗೆ 5 ಲಕ್ಷಕ್ಕೆ ಮಾತ್ರ ಇನ್ಶೂರೆನ್ಸ್, ಆದರೆ ಪೋಸ್ಟ್ ಆಫೀಸ್ನಲ್ಲಿ ಹಾಗಲ್ಲ. ಹೀಗಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಈ ಥರದ ಸ್ಕೀಮ್ಗಳಲ್ಲಿ ದಿ ಬೆಸ್ಟ್ ಅನಿಸಿಕೊಳ್ಳುತ್ತೆ. ಮುಂದಿನದು ಟ್ಯಾಕ್ಸ್ ಎಫಿಷಿಯನ್ಸಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಮೇಲೆ ಹೂಡಿಕೆ ಮಾಡುವ ಹಣ ಯಾವುದೇ ಥರದ ಟ್ಯಾಕ್ಸ್ ಎಕ್ಸೆಂಪ್ಷನ್ಗೆ ಒಳಪಡೋದಿಲ್ಲ. ಹಾಗೆಯೇ 80C ಅಡಿಯಲ್ಲಿ ಯಾವುದೇ ಥರದ ಬೆನಿಫಿಟ್ ಇರೋದಿಲ್ಲ. ಈ ಹೂಡಿಕೆಯಿಂದ ನಿಮಗೆ ಸಿಗುವ ಲಾಭ ಏನಿರುತ್ತೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಜೊತೆಗೆ
TDS ಅಪ್ಲೈ ಆಗೋದಿಲ್ಲ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಮೇಲೆ. ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ ಬಗ್ಗೆ ನಿಮ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕು ಅಂದ್ರೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. 48 ನಿಮಿಷದ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಈ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡುತ್ತೆ. ನೋಡಿ, ರೆಸಿಡೆಂಟ್ ಇಂಡಿಯನ್ ಮಾತ್ರ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೇ ನಾನ್ ರೆಸಿಡೆಂಟ್ ಇಂಡಿಯನ್ಗೆ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನಿಮ್ಮ ಮಗುವಿನ ಪರವಾಗಿ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಕೌಂಟ್ ಓಪನ್ ಮಾಡಬೇಕು ಅಂತಾದ್ರೆ, ಮಗುವಿನ ವಯಸ್ಸು 10 ವರ್ಷ ದಾಟಿದ್ರೆ ನೀವು ಓಪನ್ ಮಾಡಬಹುದು. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಈ ಮೈನರ್ ಅಕೌಂಟ್ನಲ್ಲಿ ಬರೀ 3 ಲಕ್ಷವನ್ನ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಮುಂದಿನ ವಿಷಯ, ಯಾವಾಗ ನನಗೆ ಬಡ್ಡಿ ಬರುತ್ತೆ? ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ವಾ, ಈ ಇನ್ಕಮ್ ಯಾವಾಗ ನನ್ನ ಕೈಗೆ ಸಿಗುತ್ತೆ ಅಂತ. ನೀವು ಯಾವಾಗ ಈ ಡೆಪಾಸಿಟ್ನ ಮಾಡ್ತಿರೋ, ಆ ಡೆಪಾಸಿಟ್ನ ಮಾಡಿದ 1 ತಿಂಗಳ ಬಳಿಕ ನಿಮಗೆ ಇನ್ಕಮ್ ಬರೋದಕ್ಕೆ ಆರಂಭ ಆಗುತ್ತೆ. ಅಂದರೆ ಮೊದಲ ಇನ್ಸ್ಟಾಲ್ಮೆಂಟ್ ನಿಮಗೆ ಬರುತ್ತೆ. ಹೀಗೆ 60 ತಿಂಗಳುಗಳು ನಿಮಗೆ ಬರ್ತಾ ಇರುತ್ತೆ. ಅಂದರೆ ನೀವಿಲ್ಲಿ ಎಷ್ಟೋ ಬಾರಿ ಹೆಂಗಾಗ್ಬಿಡುತ್ತೆ, ನಾನು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿಗೆ ಅಂತ ಡೆಪಾಸಿಟ್ ಮಾಡಿದ್ದೀನಿ, ಯಾವುದೋ ತಿಂಗಳ ಕೊನೆಯಲ್ಲಿ ಮಾಡಿರ್ತೀನಿ, ಬಟ್ ನನಗೆ ಪ್ರತಿ ತಿಂಗಳ ಆರಂಭದಲ್ಲಿ ಬಡ್ಡಿ ಬಂದುಬಿಡುತ್ತೆ. ಆ ಥರ ಅಲ್ಲ. ನೀವು ಯಾವಾಗ ಇನ್ವೆಸ್ಟ್ ಮಾಡಿರ್ತೀರೋ ಅಲ್ಲಿಂದ 30 ದಿನಗಳ ಬಳಿಕ ನಿಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡೇಟ್ಗೆ ಪ್ರತಿ ತಿಂಗಳು ಇನ್ಕಮ್ ಬರ್ತಾ ಇರುತ್ತೆ, ಮುಂದಿನ ಲಾಕ್ ಇನ್ ಪೀರಿಯಡ್ ಮುಗಿಯೋವರೆಗೆ. ಮುಂದಿನ ವಿಚಾರ, ಎಷ್ಟು ಖಾತೆಗಳನ್ನು ಓಪನ್ ಮಾಡಬಹುದು ಅನ್ನೋದರ ಬಗ್ಗೆ. ನೀವು 1ಕ್ಕಿಂತಲೂ ಹೆಚ್ಚು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಡಿಯಲ್ಲಿ. ಆದರೆ ನಿಮ್ಮ ಟೋಟಲ್ ಡೆಪಾಸಿಟ್ 4.5 ಲಕ್ಷ ದಾಟೋ ಹಾಗಿಲ್ಲ. ನೀವು 5 ಅಕೌಂಟ್ ಓಪನ್ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳಿ. ಆ 5 ಅಕೌಂಟ್ ಅಲ್ಲಿ ನೀವು 4.5 ಲಕ್ಷಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ 5 ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾನೆ ಅಂತ ಆದ್ರೆ, ಆತ ಮ್ಯಾಕ್ಸಿಮಮ್ ಒಂದೊಂದು ಅಕೌಂಟಿಗೆ 90,000 ಅಷ್ಟೇ ಹಾಕೋದಕ್ಕೆ ಸಾಧ್ಯ. 4.5 ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಹಾಕೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಹಾಕಿದ್ರೂ ಬಡ್ಡಿ ಬರೋದಿಲ್ಲ, ಸುಮ್ಮನೆ ಅದು ವೇಸ್ಟ್ ಆಗಿ ನೀವು ಅಲ್ಲಿಗೆ ಹಾಕಿದ ಹಾಗೆ ಆಗ್ಬಿಡುತ್ತೆ. ಮುಂದಿನ ಆಪ್ಷನ್ ಜಾಯಿಂಟ್ ಅಕೌಂಟ್. ಎಸ್, ನೀವು ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಒಂದು ಜಾಯಿಂಟ್ ಅಕೌಂಟ್ ನಲ್ಲಿ ಇಬ್ಬರು ಇರಬಹುದು ಅಥವಾ 3 ಜನ, ಮ್ಯಾಕ್ಸಿಮಮ್ 3, ಮಿನಿಮಮ್ 2 ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಆದರೆ ಎಷ್ಟು ಜನ ಜಾಯಿಂಟ್ ಅಕೌಂಟ್ ನಲ್ಲಿ ಇರ್ತಾರೋ ಆ ಅಕೌಂಟ್ ನಲ್ಲಿರುವ ಡೆಪಾಸಿಟ್ಗೆ ಬರುವ ಇನ್ಕಮ್ ಅನ್ನೋದೇನಿದೆ ಅದು 3 ಜನ ಇದ್ರೆ 3 ಜನಕ್ಕೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, ಇಬ್ಬರಿದ್ರೆ ಇಬ್ಬರಿಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಟ್ ಯಾರು ಮಾಡ್ತಿದ್ದಾರೆ ಅನ್ನೋದೆಲ್ಲ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಮುಂದಿನ ವಿಚಾರ, ಹಣ ವರ್ಗಾವಣೆ. ಅಂದ್ರೆ ನೀವೀಗ ಒಂದು ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಿದ್ದೀರಿ, ಪೋಸ್ಟ್ ಆಫೀಸ್ನಲ್ಲಿ ಇನ್ನೊಂದು ಯಾವುದೋ ಯೋಜನೆಗೆ ನೀವು ಹಣ ಹೂಡಿಕೆ ಮಾಡಬೇಕು ಅಂತಿದ್ದೀರಿ. ನಾನು ಈಗೇನು ಹೂಡಿಕೆ ಮಾಡಿದ್ದೀನಿ ಮಂತ್ಲಿ ಇನ್ಕಮ್ ಸ್ಕೀಮ್ನ ಮೇಲೆ, ಆ ಹಣನ ರೆಕರಿಂಗ್ ಡೆಪಾಸಿಟ್ ಅಕೌಂಟಿಗೆ, RD ಅಕೌಂಟಿಗೆ ನಾನು ವರ್ಗಾಯಿಸಬಹುದಾ? ಎಸ್, ಇತ್ತೀಚೆಗೆ ಪೋಸ್ಟ್ ಆಫೀಸ್ ಈ ಫೀಚರ್ ಅನ್ನ ಹೊರತಂದಿದೆ. ಹೀಗಾಗಿ ಒಂದು ವೇಳೆ ನೀವು ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನಿಂದ RD ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಬಹುದು, ಅವಕಾಶ ಇದೆ. ಮುಂದಿನ ವಿಚಾರ, ವಯಸ್ಸು. ಎಷ್ಟು ವಯಸ್ಸಿನವರು ಈ ಅಕೌಂಟ್ ಓಪನ್ ಮಾಡಬಹುದು ಅಂತಂದ್ರೆ, ಮಿನಿಮಮ್ 10 ವರ್ಷ ಆದವರು ಮೈನರ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅವರು 3 ಲಕ್ಷದವರೆಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರು ಒಂದು ವೇಳೆ ಮೈನರ್ ಆಗಿದ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ, ಆ ಬಳಿಕ ಅವರು ಮೇಜರ್ ಆದ ಸಂದರ್ಭದಲ್ಲಿ ಅಪ್ರೂಫ್ ಅನ್ನು ಕೊಟ್ಟರೆ ಮೈನರ್ ಅಕೌಂಟ್ ಅನ್ನ ಮೇಜರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ನೀವು ಮೈನರ್ ಅಕೌಂಟಿಗೆ 3 ಲಕ್ಷ ಹಾಕ್ತೀರಿ, ಮೇಜರ್ ಅಕೌಂಟಿಗೆ ಇನ್ನೂ 1.5 ಲಕ್ಷ ಎಕ್ಸ್ಟ್ರಾ ಹಾಕೊಳ್ಬಹುದು ನೀವು. ಅಂದ್ರೆ 4.5 ಲಕ್ಷವನ್ನ ಮ್ಯಾಕ್ಸಿಮಮ್ ಒಬ್ಬ ಇಂಡಿವಿಜುವಲ್ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಂದಿನದು ನಾಮಿನಿ. ನೋಡಿ, ಇನ್ವೆಸ್ಟರ್ ಆ ಅಕೌಂಟ್ನಲ್ಲಿರುವ ಹಣ ಯಾರಿಗೆ ಸಂದಬೇಕು ಒಂದು ವೇಳೆ ಅವರಿಗೆ ಏನೋ ಸಮಸ್ಯೆ ಆಯಿತು ಅಂದರೆ ಅನ್ನೋದರ ಬಗ್ಗೆ ನಾಮಿನೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ನೀವು ಯಾವುದಾದ್ರೂ ಒಬ್ಬ ಫ್ಯಾಮಿಲಿ ಮೆಂಬರನ್ನೋ ಬೆನಿಫಿಷರಿಯನ್ನು ನೀವು ನಾಮಿನೇಟ್ ಮಾಡಬಹುದು. ಒಂದು ವೇಳೆ ನಿಮಗೇನಾದರೂ ಆದ ಪಕ್ಷದಲ್ಲಿ ಅವರಿಗೆ ಈ ಹಣ ಸಂದಾಯ ಆಗುತ್ತೆ. ಮುಂದಿನ ವಿಷಯ, ಈಸ್ ಆಫ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಟ್ರಾನ್ಸಾಕ್ಷನ್. ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಗಳಿಸುವ ಬಡ್ಡಿಯನ್ನು ನೀವು ತೀರಾ ಸುಲಭವಾಗಿ ಟ್ರಾನ್ಸಾಕ್ಟ್ ಮಾಡ್ಕೊಳ್ಬಹುದು. ಪೋಸ್ಟ್ ಆಫೀಸ್ಗೆ ಹೋಗಿ ಅದನ್ನು ವಿತ್ಡ್ರಾ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಈ ಮಂತ್ಲಿ ಇನ್ಕಮ್ ಸ್ಕೀಮ್ ದುಡಿಯುವಂತಹ ಇಂಟ್ರೆಸ್ಟನ್ನು ತೀರಾ ಸುಲಭವಾಗಿ ಇನ್ನೊಂದು SIPಗೆ ನೀವು ದುಡಿಯೋದಕ್ಕೆ ಹಾಕಬಹುದು. ಮುಂದಿನ ಅಂಶ, ಟ್ರಾನ್ಸ್ಫರ್. ಒಂದು ವೇಳೆ ನೀವು ಯಾವುದೋ ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಮೂವ್ ಆದ್ರಿ ಅಥವಾ ನಿಮ್ಮ ಕೆಲಸದ ಸ್ಥಳ ಬೆಂಗಳೂರಲ್ಲಿದ್ರಿ, ಎಲ್ಲೋ ಒಂದು ಕಡೆ ಬೀದರಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು, ತೀರಾ ಸುಲಭವಾಗಿ ನೀವು ಪೋಸ್ಟ್ ಆಫೀಸ್ನ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು. ಹಾಗೆಯೇ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಿಕೊಳ್ಬಹುದು. ಇದಕ್ಕೆ ನಿಮಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಅಂತೆಲ್ಲ ಕೇಳೋದಿಲ್ಲ. ಮುಂದಿನ ಲಾಭ, ರೀಇನ್ವೆಸ್ಟ್ಮೆಂಟ್.
ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಇಟ್ಟಿರುವ ಹಣ 5 ವರ್ಷದ ಲಾಕ್ ಇನ್ ಪೀರಿಯಡ್ ಆದ ಮೇಲೆ ಮೆಚೂರ್ ಆಗುತ್ತೆ. ನೀವು ಅದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು ಅಥವಾ ರೀಇನ್ವೆಸ್ಟ್ ಮಾಡಬಹುದು. ಇನ್ನು 5 ವರ್ಷದ ಅವಧಿಗೆ ನೀವು ರೀಇನ್ವೆಸ್ಟ್ ಮಾಡಿ ಹಾಗೆ 60 ತಿಂಗಳ ಕಾಲ ಮಂತ್ಲಿ ಇನ್ಕಮ್ ಅನ್ನ ಪಡ್ಕೊಳ್ತಾ ಇರಬಹುದು. ಹೀಗೆ ಇಷ್ಟೆಲ್ಲ ಲಾಭಗಳು, ಇಷ್ಟೆಲ್ಲ ಅಂಶಗಳು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ಸಂಬಂಧಪಟ್ಟ ಹಾಗೆ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.